ಹೇಳಿ ನಿತ್ಯ, ಎಲ್ಲಿ ಡೌಟ್ ಇದೆ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಬ್ರೌಸರ್ನ ಫುಲ್ ಸ್ಕ್ರೀನ್ ಮಾಡಿ. ನಿಮ್ಗೆ ಇಮೇಲ್ ಹೋಗ್ತಾ ಇಲ್ಲ ಅಂತಾನೆ ಇಮೇಲ್ ಕಳ್ಸೋದು ಹೆಂಗೆ ಅಂತ ಗೊತ್ತಾಗ್ಲಿಲ್ವಾ? ನಿಖಿಲ್ ಕೇಳಿಸ್ತಾ ಇದ್ಯಾ? ನಿಖಿಲ್ ನೀವು ಮಾತಾಡ್ತಾ ಇದ್ರೆ ನನಗೆ ಕೇಳಿಸ್ತಲ್ಲ ಸರ್. ನನ್ನ ವಾಯ್ಸ್ ಎಲ್ಲರಿಗೂ ಕೇಳಿಸ್ತಾ ಇದೆಯಾ? Yes, sir. ಎಸ್ ಸರ್. ಇಲ್ಲ ಇಲ್ಲ ಇಲ್ಲ, ನಿಖಿಲೇ ಡ್ರಾಪ್ ಅಂತ. ಓಕೆ, ಇಂಟರ್ನೆಟ್ ಇಶ್ಯೂ ಇರುತ್ತೆ, ತೊಂದರೆ ಇಲ್ಲ. ಗೌತಮ್, ಶಿಲ್ಪಾ ಅಂಡ್ ಶ್ವೇತಾ ಸರ್, ಈ ತರ ಯಾರಿಗಾರು ಡೌಟ್ಸ್ ಇದ್ರೆ ಇನ್ಮೇಲೆ ನೀವು ಫಸ್ಟ್ ಪಿಚ್ ಇನ್ ಆಗಿ. ಸರ್ ಗೊತ್ತು ಇದೆ, Okay, ನಾನು ಹೇಳ್ಕೊಡ್ತೀನಿ ಅಂತ. ಹ್ಮ್ ಪುಟ್ರಾಜುನು ಆಗ್ಬೋದು, Okay, sir. ಎನಿ ಸೀನಿಯರ್ ರಿಸೋರ್ಸ್. ಇಲ್ಲ ಅಂದ್ರೆ ಸರ್ ಇಲ್ಲ ಇದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಅವ್ರಿಗೆ ಹೇಳ್ಕೊಡ್ತೀನಿ, ನಿಮ್ಗೂ ಹೇಳ್ಕೊಡ್ತೀನಿ. ಬಿಕಾಸ್ ಯು ಆರ್ ಸೀನಿಯರ್ಸ್, ಸ್ವಲ್ಪ ಇನಿಷಿಯೇಟಿವ್ ತಗೊಳ್ಳಿ. ಸೊ ಎಲ್ಲರೂ ಅಷ್ಟೇ. ಗೌತಮ್, ಹಾ ಸರ್, ಆಯ್ತು ನಾಳೆಯಿಂದ ಇವತ್ತು ತೌಫಿಕ್ ಅವ್ರು ಕೇಳಿದ ಅವ್ರು ಏನೋ ರೆಸ್ಪಾಂಡ್ ಮಾಡಿದ್ರೆ ಅದಕ್ಕೆ ಸರ್ ತೊಂದರೆ ಇಲ್ಲ ಸರ್. ಸರ್ ಓಕೆ ರೆಸ್ಪಾಂಡ್ ಮಾಡಿದ್ರೆ ಓಕೆ, ಮಾಡ್ಲಿಲ್ಲ ಅಂದ್ರೆ ನೀನು ಏನು ಮಾಡಕ್ಕಾಗಲ್ಲ, ನಾನು ಏನು ಮಾಡಕ್ಕಾಗಲ್ಲ, ತೊಂದರೆ ಇಲ್ಲ. ರೆಸ್ಪಾಂಡ್ ಮಾಡಿದ್ರೆ ಹೇಳ್ತಾರೆ ಅದು. ಸರಿ ಸರ್, ಓಕೆ ಆಯ್ತು. ಈಗ ಯಾವ್ದೋ ಒಂದು ಕಾನ್ಸೆಪ್ಟ್, ಈಗ ನಿಖಿಲ್ ಜಾಯ್ನ್ ಆಗ್ತಾರ ನೋಡೋಣ. ನಿಖಿಲ್ ಜಾಯ್ನ್ ಆದ್ರೆ ಓಕೆ, ಅವ್ರಿಗೇನೋ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್, ಓಕೆ, ಈ ಇಶ್ಯೂ ಬಂದಾಗ ಎಲ್ಲಿ ಪಿಚ್ ಇನ್ ಆಗ್ಬೇಕು. ಆಮೇಲೆ ಕೆಲವೊಂದು ನೋಟ್ಸ್ಗಳು ಹೇಳ್ತೀನಿ, ನೋಟ್ಸ್ಗಳನ್ನ ನೀವು ಟೈಪ್ ಮಾಡಕ್ ಶುರು ಮಾಡಿ. ಟೈಪ್ ಮಾಡ್ತಾ ಇರೋದು ಎಂಟೆಂಟ್ ಎರಡು, ಒಂದು ನಿಮ್ಗೆ ರೀಕ್ಯಾಪ್ ಆಗುತ್ತೆ. ಸೊ ಪ್ರಾಬ್ಲಿ ಚೇತನ್ ಹೆಲ್ಪ್ ಮಾಡ್ತೀನಿ, ಚೇತನ್ ಮಾಡಿ. ನೋಟ್ಸ್ ಪ್ರಿಪರೇಷನ್ ಏನು ಅಂದ್ರೆ ಇದೇ ಎಲ್ಲ ನನ್ನ ಹತ್ರ, ಅದನ್ನ ಒಂದು ಫಾರ್ಮುಲೇಟ್ ಮಾಡಿ. ಒಬ್ಬೊಬ್ರು ಒಂದೊಂದು ಜವಾಬ್ದಾರಿ ತಗೊಂಡು. ಆಫ್ ಆಗೋಯ್ತು, ಸ್ವಿಚ್ ಆಫ್ ಆಗೋಯ್ತು. ಶೋರ್ ಸರ್, ಮಾಡ್ತೀನಿ. ನಿಖಿಲ್ ತೊಂದರೆ ಇಲ್ಲ, ಶೇರ್ ಮಾಡಿ. ಹ್ಮ್. ತೊಂದರೆ ಇಲ್ಲ, ಇಂಟರ್ನೆಟ್ ಇಶ್ಯೂ ಬರುತ್ತೆ ಎಲ್ಲರಿಗೂ, ತೊಂದರೆ ಇಲ್ಲ, ಶೇರ್ ಮಾಡಿ. ಸ್ಕ್ರೀನ್ ಶೇರ್ ಮಾಡಿ ಸರ್. ಸ್ಕ್ರೀನ್ ಶೇರ್ ಆಗಿದೆ, ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಏನ್ ಟ್ರೈ ಮಾಡಿದ್ರೆ ಏನ್ ಬರ್ಲಿಲ್ಲ ಅಂತ ಹೇಳಿ. ಇಲ್ಲಿ ಒಂದ್ ಡೇಟಾ ಒಂದ್ ನಂದೇ ಇಮೇಲ್ ಐಡಿ ಹಾಕಿ ಟ್ರೈ ಪರ್ಫೆಕ್ಟ್, ಕರೆಕ್ಟ್. ಇಲ್ಲಿ ಶೇರ್ ಮಾಡೋದ್ ಹೆಂಗೆ ಅಂತ ಅದು ಇಮೇಲ್ ಶೇರ್ ಅಂತ ಆಪ್ಷನ್ ಇಲ್ಲೆಲ್ಲೋ ನೋಡಿದೆ, ಅದ್ ಸಿಗ್ತಾನೆ ಇಲ್ಲ ಅದು. ಏನು ಇಮೇಲ್ ಸೆಂಡ್ ಮಾಡದಾ? ಇಲ್ಲಿ CRM ಇಂದ ಸೆಂಡ್ ಮಾಡ್ಬೇಕು. ಇಲ್ಲ ಇಲ್ಲ, CRM ನೋಡೋಣ, ಕೆಳಗಡೆ ಬನ್ನಿ ಒಂದು ನಿಮಿಷ. ಓಕೆ, ಈಗ ಅಲ್ಲಿ MCC ಅಂತ ಇದೆ ನೋಡಲ್ಲಿ, ಅದನ್ನ ಓಪನ್ ಮಾಡು. ಒಂದೇ ನಿಮಿಷ. ಕಂಟೆಂಟ್ ಕೆನಾಟ್ ಬಿ ಡಿಸ್ಪ್ಲೇಡ್, ದಿ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟರ್ ಮಸ್ಟ್ ಬಿ ಕಾನ್ಫಿಗರ್ಡ್ ಟು ಪರ್ಫಾರ್ಮ್ ಎನಿ ಆಕ್ಷನ್ಸ್ ಅಂತ ಹೇಳ್ತಾ ಇದೆ. ಓಕೆನಾ? ಓಕೆ. ಸೊ ಈ ಎರರ್ ಬಂದಾಗ ಫಸ್ಟ್ ನೀನು ಕನೆಕ್ಷನ್ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡೋಣ. ಓಕೆನಾ? ಸಿಂಪಲ್ ಆಗಿ ಏನ್ ಮಾಡು, ಸ್ಕ್ರಾಲ್ ಮಾಡು ಮೇಲ್ಗಡೆ. ರೈಟ್ ಅಲ್ಲಿ ನಿಮಗೆ ಒಂದು ರಿಪೋರ್ಟ್ಸ್, ಡ್ಯಾಶ್ ಬೋರ್ಡ್ ಮತ್ತೆ ಪ್ಲಸ್ ಸಿಂಬಲ್ ಇದೆ, ಕ್ಲಿಕ್ ಮಾಡು. ಕ್ಲಿಕ್ ಮಾಡ್ಬಿಟ್ಟು ಮಾರ್ಕೆಟಿಂಗ್ ಕ್ಲೌಡ್ ಅಂತ ಒಂದು ಆಪ್ಷನ್ ಇದೆ, ಕ್ಲಿಕ್ ಮಾಡು. ವೆಯ್ಟ್ ಮಾಡು, ಇದೆಲ್ಲ ಸ್ಕ್ರೀನ್ಸು ತುಂಬಾ ಸ್ಲೋ, ವೆಯ್ಟ್ ಮಾಡಿ. ಈ ಸೆಟಪ್ ಕಂಪ್ಲೀಟ್ ಆಗಿಲ್ಲ. ಸ್ಟಾರ್ಟ್ ವಿಸಾರ್ಡ್ ಕೊಡು. ನೀನ್ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟೇ ಕಂಪ್ಲೀಟ್ ಮಾಡಿಲ್ಲ. ನೆಕ್ಸ್ಟ್ ಕೊಡು. ನೀನ್ ವಿಡಿಯೋ 1 and 2 ನೋಡಿ ಎಲ್ಲಾ ಸ್ಟೆಪ್ಸ್ ಮಾಡ್ದ? ಮಾಡ್ದೆ, ಇದೆಲ್ಲ ಕೊಟ್ಟೆ ಇದೆ. ಒಂದ್ ನಿಮಿಷ, ಈ ಸ್ಕ್ರೀನ್ ಕೆಳಗಡೆ ಬಾ. ಒಂದ್ ಚೆಕ್ ಬಾಕ್ಸ್ ಇದೆ, ಐ ಅಗ್ರಿ, ಸೆಲೆಕ್ಟ್ ಮಾಡು. ಈಗ ಒಂದೇ ನಿಮಿಷ ನೀನ್ ಮಾರ್ಕೆಟಿಂಗ್ ಕ್ಲೌಡ್ ಲಾಗಿನ್ ಆಗಿದೆಯಲ್ಲ, ಅದು ನಿನ್ನ ಅಕೌಂಟಾ ಟ್ರೈನಿಂಗ್ ಅಕೌಂಟಾ? ನನ್ನ ಅಕೌಂಟ್ ಟ್ರೈನಿಂಗ್ ಅಂದ್ರೆ nikhil.nov. ಅಂತಿದ್ಯಾ? ಅದನ್ನ ಬಟ್ ಕನೆಕ್ಷನ್ ಮಾಡಿದ್ದು ಇನ್ನೊಂದು ಅಕೌಂಟ್, ಹೊಸ ಅಕೌಂಟ್ ಕೊಟ್ಟಿದ್ರು ಸರ್. ಅದು ಫಸ್ಟ್ ಇದನ್ನ ಲಾಗೌಟ್ ಮಾಡು. ಹಂಗಾಗಲ್ಲ, ಲಾಗೌಟ್ ಮಾಡು. ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡು. ನಿನಗ್ ಕೊಟ್ಟಿರೋ ಯೂಸರ್ ನೇಮ್ ಪಾಸ್ವರ್ಡ್ ಅಲ್ಲಿ ಸ್ಕ್ರೀನ್ ಶೇರಿಂಗ್ ಫಸ್ಟ್ ಸ್ಟಾಪ್ ಮಾಡಬೇಕು. ಈಗ ನಿನಗೆ ಅಂತಾನೆ ಕೊಟ್ಟಿರೋ ಯೂಸರ್ ನೇಮ್ ಪಾಸ್ವರ್ಡ್ ಅಲ್ಲಿ ಲಾಗಿನ್ ಆಗು. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ಎಲ್ಲಾರು, ಯಾವಾಗ್ಲೂ ಟ್ರೈನಿಂಗ್ ಅಲ್ಲಿ ಇದ್ರು ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ಬೇಕಾದ್ರೆ ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಆಗ್ಲೇಬೇಕು. ಆಮೇಲೆ ನಿಮ್ ಯೂಸರ್ ನೇಮ್ ಪಾಸ್ವರ್ಡ್ ರೆಕಾರ್ಡಿಂಗ್ ಆಗ್ತಾ ಇರೋದ್ರಿಂದ ಎಲ್ಲೂ ಶೇರ್ ಆಗ್ಬಾರ್ದು. ಬೆಸ್ಟ್ ಪ್ರಾಕ್ಟೀಸ್ ಇವೆಲ್ಲ. ಯಾರೇ ಇದ್ರು, ನಾನೇ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಿರೋದೇ ನಾನು, ಆದ್ರೂ ಕೂಡ ನೀವು ನನಗೆ ಶೇರ್ ಮಾಡಬಾರ್ದು. ಯಾಕೆಂದ್ರೆ ನಾನು ಒಬ್ನೇ ಇಲ್ಲ.
ಕ್ಲಿಯರಾ? ಇವೆಲ್ಲ ಬೆಸ್ಟ್ ಪ್ರಾಕ್ಟೀಸ್ಗಳಿಗೆ ಬರುತ್ತೆ, ಫಾಲೋ ಮಾಡಿ. ಸೊ ಇಶ್ಯೂ ಬಂದಾಗ ಎಲ್ಲಿ ಹೋಗ್ಬೇಕು, ಏನ್ ನೋಡ್ಬೇಕು, ದಟ್ ಈಸ್ ಇಂಪಾರ್ಟೆಂಟ್. ಏನೇನ್ ಗಮನ ಇಡಬೇಕು. ಸೊ ಅದಕ್ಕೆ ಫಸ್ಟ್ ಲಾಗಿನ್ ಆಗಿದೆಯಲ್ಲ, ಪರ್ಫೆಕ್ಟ್ ಸರ್, ತೊಂದರೆ ಇಲ್ಲ. ಈಗ ನೀನ್ ಇಮೇಲ್ ಟ್ಯಾಬ್ನ ಫಸ್ಟ್ಗೆ ಹಾಕೋ. ನಿಂದು ಜಿಮೇಲ್ ಇದೆಯಲ್ಲ, ಜಿಮೇಲ್ನ ಇದಿರ್ಲಿ, ಇದ್ರ ಪಕ್ಕ ಸೇಲ್ಸ್ ಫೋರ್ಸ್ ಹಾಕೋ. ಹಾ, ಹೇಳ್ಕೊ ಇದು ಲೆಫ್ಟ್ಗೆ. ಫಸ್ಟ್ ಟ್ಯಾಬು ಸೇಲ್ಸ್ ಫೋರ್ಸ್ CRM, ಸೆಕೆಂಡ್ ಟ್ಯಾಬು SFMC ಇರ್ಲಿ. ಅಷ್ಟೇನೆ, ಅದು ಬೆಸ್ಟ್ ಪ್ರಾಕ್ಟೀಸ್ ಅಂತ ಅಷ್ಟೇ, ಇನ್ನೇನು ಇಲ್ಲ. ಫಸ್ಟ್ ಟ್ಯಾಬ್ ಮಾಡಿ ಸರ್. ಸೇಲ್ಸ್ ಫೋರ್ಸ್ ಡೆವಲಪರ್ ಎಡಿಷನ್ ಇದೆಯಲ್ಲ, ಆ ಟ್ಯಾಬ್ನ ಫಸ್ಟ್ ಟ್ಯಾಬ್ ಮಾಡು ಅಷ್ಟೇ. ಪರ್ಫೆಕ್ಟ್. ವೆರಿ ಗುಡ್. ಇದು ಫಸ್ಟ್, ಯಾಕೆ ಎಲ್ಲಾ ಡೇಟಾ ಬರೋದು ಇಲ್ಲಿಂದ. ಓಕೆ ಕೊಡು. ಈಗ ಓಕೆ ಕೊಟ್ಬಿಟ್ಟು ವೆಯ್ಟ್ ಮಾಡು. ಓಕೆ ಕ್ಲಿಕ್ ಮಾಡ್ದ, ಕಂಪ್ಲೀಟ್ಲಿ ವೆಯ್ಟ್ ಮಾಡು. ಈಗ ಕನೆಕ್ಟ್ ಟು ಮಾರ್ಕೆಟಿಂಗ್ ಕ್ಲೌಡ್ ಕೊಡು. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಕನೆಕ್ಟ್ ಟು ಮಾರ್ಕೆಟಿಂಗ್ ಕ್ಲೌಡ್ ಕೊಡ್ಬೇಕಾದ್ರೆ ಬೇರೆ ಏನ್ ಲಾಗಿನ್ ಆಗಿರಬಾರ್ದು. ಬಟ್ ಟ್ರೈನಿಂಗ್ ಅಲ್ಲಿ ಇರೋದ್ರಿಂದ, ನಿಂದೇ ಅಕೌಂಟ್ ಆಗಿರೋದ್ರಿಂದ ಮಾರ್ಕೆಟಿಂಗ್ ಕ್ಲೌಡ್ ಲಾಗಿನ್ ಮಾಡಿಸ್ಬಿಟ್ಟು ಆಮೇಲೆ ಕನೆಕ್ಟ್ ಕೊಡ್ತಾ ಇದೀನಿ. ಓಕೆನಾ? ಈಗ ವೆಯ್ಟ್ ಮಾಡು. ಕೆಲವೊಂದ್ಸತಿ ಈ ಸ್ಕ್ರೀನ್ ಎರರ್ ಹೊಡಿಯುತ್ತೆ ಅಥವಾ ಲೋಡ್ ಆಗ್ಬೋದು. ಏನ್ ಬರುತ್ತೆ ಅಂತ ನೋಡೋಣ. ಈ ಸೆಟಪ್ ಮುಗಿಸಿಲ್ಲ ನೀನು, ತೊಂದರೆ ಇಲ್ಲ. ಒಂದ್ ನಿಮಿಷ ಇರು, ಒಂದ್ ನಿಮಿಷ. ಅಕೌಂಟ್ ಸೆಕ್ಷನ್ ಇದೆ. ಅಕೌಂಟ್ ಅಲ್ಲಿ ಎಲ್ಲಾನು ಓದ್ತಾ ಬರೋಣ. ಸೊ ಲೆಟ್ ಮೀ, ಎಲ್ಲರೂ ನನ್ನ ಸ್ಕ್ರೀನ್ ನೋಡ್ಕೊಂಬಿಡಿ. ಸೊ ಅಕೌಂಟ್ ಸೆಕ್ಷನ್ ಇದೆ, ಆಯ್ತಾ? ನಾನು ಓದ್ತೀನಿ, ತೊಂದರೆ ಇಲ್ಲ. ಸೊ ಮಾರ್ಕೆಟಿಂಗ್ ಕ್ಲೌಡ್ ಟೈಪು, ಸೆಂಡ್ ಟೈಪು, API ಯೂಸರ್ ನೇಮು, API ಯೂಸರ್ MID. ಇದರಲ್ಲಿ ಇಮೇಲ್ ಸೆಲೆಕ್ಟ್ ಮಾಡಬೇಕು. ಮಾಡಿದ್ಯಾ? ಪರ್ಫೆಕ್ಟ್. ಈಗ ಕೆಳಗಡೆ ಬಾ. ಇಂಟಿಗ್ರೇಷನ್ ಹೆಲ್ತ್ ಕರೆಂಟ್ ಅಲ್ಲಿ ಇರಬೇಕು, ಕರೆಕ್ಟ್ ಆಗಿದೆ. ಜನರಲ್, ರಿಪ್ಲೈ ಟು ಆಪ್ಷನ್ಸ್ ಬೇಕಾದ್ರೆ ಎನೇಬಲ್ ಮಾಡ್ಕೊ, ಬೇಡದಾದ್ರು ಬೇಡ, ಎನೇಬಲ್ ಮಾಡು, ತೊಂದರೆ ಇಲ್ಲ. ಕೆಳಗಡೆ ಬಾ. ಸೆಂಡ್ಸ್ ಸೆಕ್ಷನ್ ಅಲ್ಲಿ ಈ 4 ಚೆಕ್ ಬಾಕ್ಸ್ ನ ಸೆಲೆಕ್ಟ್ ಮಾಡು. ಯಾವಾಗ ಮಾಡಬೇಕು ಮಾಡಬಾರ್ದು ಆಮೇಲೆ ನೋಡೋಣ, ಸದ್ಯಕ್ಕೆ ಸೆಲೆಕ್ಟ್ ಮಾಡು. ಮೈ ಪರ್ಸನಲ್ ರಿಪೋರ್ಟ್ ಇದು ಸೆಲೆಕ್ಟ್ ಮಾಡಬೇಡ, ಬೇಡ. ಓಕೆ. ಈಗ ಟ್ರಿಗರ್ಡ್ ಸೆಂಡ್ಸ್ ಅಲ್ಲಿ ಏನು ಮಾಡಲ್ಲ ನಾವೀಗ, ಬಿಟ್ಬಿಡೋದನ್ನ. ಕೆಳಗಡೆ ಬಾ. ನೋಟಿಫಿಕೇಶನ್ಸ್ ಅಲ್ಲಿ ನಿನ್ನ ಇಮೇಲ್ ID ಟೈಪ್ ಮಾಡು. ಪರ್ಫೆಕ್ಟ್. ಈಗ ಟ್ರ್ಯಾಕಿಂಗ್ ಸೆಕ್ಷನ್ ಅಲ್ಲಿ ಇದೆಯಾ, ಇಲ್ಲಿ ಏನೇನಿದೆಯೋ ಹಂಗೆ ಇರಲಿ, ಎಲ್ಲಾ ಚೆಕ್ ಬಾಕ್ಸು ಸೆಲೆಕ್ಟ್ ಮಾಡು. ಇವೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದಿದೆ ಅಡ್ವಾನ್ಸ್ ಲೆವೆಲ್ ಅಲ್ಲಿ. ಇಲ್ಲೊಂದು ಆರೋ ಇದೆ, ಇದನ್ನ ಕ್ಲಿಕ್ ಮಾಡು. ಒಂದ್ ನಿಮಿಷ ಮಾಡು. ಅದಾಗಲ್ಲ, ಒಂದೊಂದ್ಸತಿ ಕ್ಲಿಕ್ ಮಾಡು, ಆಗತ್ತೆ. ಬಂತಾ? ಈಗ ಈ ರೈಟ್ ಟಿಕ್ ಮಾರ್ಕ್ ಇದೆಯಾ ಅಂತ ನೋಡ್ಕೊ. ಇದೆ, ಪರ್ಫೆಕ್ಟ್ ಆಗಿದೆ. ಈಗ ಸೇವ್ ಸೆಟ್ಟಿಂಗ್ಸ್ ಹೊಡಿ. ವೆಯ್ಟ್ ಮಾಡು. ಕಂಪ್ಲೀಟ್ ಆಯ್ತು ಇಲ್ಲಿಗೆ. ಈಗ ನೀನು ಒಂದ್ ನಿಮಿಷ ಸಿಂಪಲ್ ಆಗಿ ಕಂಪ್ಲೀಟ್ ಆಯ್ತು. ಆ ಕಾಂಟ್ಯಾಕ್ಟ್ಸ್ ಹೋಗು, ಆ ಸ್ಕ್ರೀನ್ ಕಾಣುತ್ತಾ ನೋಡೋಣ. ಕ್ಲಿಕ್ ಮಾಡು, ನಿನ್ ಕಾಂಟ್ಯಾಕ್ಟ್ ಕ್ಲಿಕ್ ಮಾಡು, ಓಪನ್ ಮಾಡು, ಸ್ಕ್ರಾಲ್ ಮಾಡು ಕೆಳಗಡೆ ನೋಡೋಣ. ಬರ್ಬೇಕು. ಈಗ ಬಂತೀವಿ. ಈಗ ಸೆಂಡ್ ಮಾರ್ಕೆಟಿಂಗ್ ಕ್ಲೌಡ್ ಇಮೇಲ್ ಕ್ಲಿಕ್ ಮಾಡು. ಸೆಂಡ್ ಕ್ಲಾಸಿಫಿಕೇಶನ್ ತಗೋ, ಕಳಿಸು, ಇಮೇಲ್ ಬರಬೇಕು. ಓಕೆನಾ? ಸೊ ಈ ತರ ನೀವು ಮಾಡ್ತಾ ಇಲ್ಲಿಂದ ಹ್ಯಾಂಡ್ಸ್ ಆನ್ ಜಾಸ್ತಿ ಇರುತ್ತೆ. ಒಬ್ರು ಮಾಡ್ತಾ ಇನ್ನೆಲ್ಲಾರು ನೋಡ್ಕೋಬೇಕು, ರೆಕಾರ್ಡ್ ಆಗುತ್ತೆ, ಅಪ್ಲೋಡು ಆಗುತ್ತೆ. ಇಲ್ಲ, ಇದೊಂದ್ಸತಿ ಬರುತ್ತೆ, ಅಂದ್ರೆ ಇಲ್ಲ. ಕ್ಲಿಕ್ ಮಾಡಿ. ನೆಕ್ಸ್ಟ್ ಟೈಮ್ ಇದು ಬರಲ್ಲ, ಒಂದೇ ಸತಿ ಬರೋದು. ನೆಕ್ಸ್ಟ್ ಇಮೇಲ್ ಸೆಂಡ್ ಸ್ಕ್ರೀನ್ ಬರುತ್ತದೆ. ಕಂಪ್ಲೀಟ್ಲಿ ಸ್ಲೋ, ತಾಳ್ಮೆಯಿಂದ ವೆಯ್ಟ್ ಮಾಡ್ಬೇಕಷ್ಟೇ ಈ ಸ್ಕ್ರೀನ್ಗಳಲ್ಲಿ. ಇಲ್ಲಿ ಇದು ಇರು ಒಂದ್ ನಿಮಿಷ ಹೋಯ್ತದು. ಆಕ್ಚುಲಿ ಬಿಸ್ನೆಸ್ ಯೂನಿಟ್ಗೂ ಮುಂಚೆ ಕಾಂಟ್ಯಾಕ್ಟ್ ಬರಬೇಕಿತ್ತು, ತೊಂದರೆ ಇಲ್ಲ. ಮತ್ತೆ ಕಾಂಟ್ಯಾಕ್ಟ್ಸ್ ಹೋಗು. ಇದು ಒಂದು ಸತಿ ಮಾಡ್ಬೇಕು. ಫಸ್ಟ್ ಟೈಮು ಸ್ಕ್ರೀನ್ ಎಲ್ಲ ಲೋಡ್ ಆಗುತ್ತೆ. ಸೊ ನಿನ್ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡು, ಕೆಳಗ್ ಬಾ, ಕ್ಲಿಕ್ ಮಾಡು, ವೆಯ್ಟ್ ಮಾಡು. ಈಗ ಕಾಂಟ್ಯಾಕ್ಟ್ ಬಿಸ್ನೆಸ್ ಯೂನಿಟ್ ಅದೇ ಆರ್ಡರ್ ಇರ್ಬೇಕು. ಅದು ಕ್ಲಿಕ್ ಮಾಡಿ ಮೌಸ್ ತೆಗೆದ್ಬಿಡು. ಈಗ ಕರೆಕ್ಟ್ ಆಗಿದೆ.
ಕಾಂಟ್ಯಾಕ್ಟ್ ನಿಖಿಲ್ ಅಂಡ್ ಬಿಸ್ನೆಸ್ ಯೂನಿಟ್ ಇಮೇಲ್ ಕಂಡಿಡಿ, ಸಬ್ಜೆಕ್ಟ್ ಲೈನು ಕೆಳಗಡೆ ಸೆಲೆಕ್ಟ್ ಮಾಡು, ಸೆಂಡ್ ಮಾಡು. 1-2 ನಿಮಿಷ ಅಥವಾ ಮ್ಯಾಕ್ಸಿಮಮ್ 5 ನಿಮಿಷದಲ್ಲಿ ಇಮೇಲ್ ಬರಬೇಕು. ನೀನು ಎಲ್ಲಾ ಸ್ಟೆಪ್ಸು ಕರೆಕ್ಟಾಗಿ ಫಾಲೋ ಮಾಡಿರ್ತೀರಿ. ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಮತ್ತೆ ಅದನ್ನ ಎಲ್ಲೆಲ್ಲಿ ಮಿಸ್ ಆಗಿದೆ ಆ ಪಾಯಿಂಟ್ಸ್ನ ಫಿಕ್ಸ್ ಮಾಡ್ಕೊಳ್ಳೋದು. ಕ್ಲಿಕ್ ಮಾಡು, ಕಂಟೆಂಟ್ ಬಿಲ್ಡರ್ ಮೇಲೆ ಕ್ಲಿಕ್ ಮಾಡು. ನೀನು ಯಾವ್ದಾರು ಇಮೇಲ್ ಬಿಲ್ಡ್ ಮಾಡಿದ್ಯಾ, ಇಲ್ಲ ನ್ಯೂಸ್ ಲೆಟರ್ ತಗೊಂಡು ಯಾವ್ದಾದ್ರು ಸರಿ. ಸಿಂಪಲ್ ಇಮೇಲ್ ಆಗಿರ್ಬೇಕು, ಕಾಂಪ್ಲೆಕ್ಸ್ ಇಮೇಲ್ ಆಗಿದ್ರೆ ಎರರ್ ಬರುತ್ತೆ. ಇಲ್ಲ 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 ಇದು ಯಾವುದು ವರ್ಕ್ ಆಗಲ್ಲ, ಎರರ್ ಬರುತ್ತಿಲ್ಲ. ಇಲ್ಲ ಇದು ಪರ್ಸನಲೈಸೇಷನ್ ತೆಗೆದ್ಬಿಟ್ಟಿದ್ದೇನೆ. ತೆಗ್ದಿದ್ರೆ ವೆಲ್ ಅಂಡ್ ಗುಡ್. ಸೊ ಸಿಂಪಲ್ ಆಗಿ ಸೆಂಡ್ ಕ್ಲಾಸಿಫಿಕೇಶನ್ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡು. ಅಲ್ಲೇ ಇದೆ, 1 ನಿಮಿಷ ಹೇಳ್ಬೋದು, ಎಲ್ಲರೂ ನೋಡ್ಕೊಳ್ಳಿ. ಕರೆಕ್ಟ್. ಫಸ್ಟ್ ಒನ್ ಡಿಫಾಲ್ಟ್ ತಗೋ. ಪರ್ಫೆಕ್ಟ್. ಈ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡು, ಸೆಂಡ್. ನೆಕ್ಸ್ಟ್ ಒಂದು 5 ನಿಮಿಷ ನಿಂಗೆ ಸೆಲೆಕ್ಟ್ ಮಾಡಿದ್ಮೇಲೆ ಸೆಂಡ್ ಹೊಡೆದ್ಮೇಲೆ ವೆಯ್ಟ್ ಮಾಡು. ಆರಾಮಾಗಿ ಅದು ಲೋಡ್ ಆಗುತ್ತೆ. ಇನ್ನೊಂದು ನೆಕ್ಸ್ಟ್ 5 to 10 ಮಿನಿಟ್ಸಲ್ಲಿ ನಿಂಗೆ ಇಮೇಲ್ ಬರಬೇಕು. ಸೊ ಅದು ಬಂತು ಅಂದರೆ ನೀನು ಕಂಪ್ಲೀಟ್ಲಿ ಎಲ್ಲೂ ಮಿಸ್ಟೇಕ್ ಮಾಡಿದೆ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ನ ಕ್ಲೀನಾಗಿ ಮುಗಿಸಿದ್ಯಾ ಅಂತ. ಆಕ್ಚುಲಿ ಆ ಪ್ರೋಸೆಸ್ ಎಲ್ಲ ಮಾಡಿದೆ ಸರ್, ಚೆಕ್ ಬಾಕ್ಸ್ ಎಲ್ಲ ಕ್ಲಿಕ್ ಮಾಡಿ ಅದೆಲ್ಲ ಮಾಡಿದ್ದೆ ಮೊದಲೇ. ಇಲ್ಲ ಇಲ್ಲ ಅದಕ್ಕೆ ಹೇಳ್ತಾರದು ನಾನು. ಅದೇನಾಗುತ್ತೆ, ಒಂದ್ಸತಿ ಮಾಡಿದಾಗ ಇಮೇಲ್ ಸೆಂಡ್ ಬಂದಾಗ ಅದು ಇಶ್ಯೂ ಬರುತ್ತೆ. ಒನ್ ಟೈಮ್ ಅಷ್ಟೇನೆ, ಆಯ್ತಾ? ಅದು ಕ್ವೈಟ್ ಕಾಮನ್, ಅದಕ್ಕೇನು ಗಾಬರಿ ಆಗ್ಬೇಡಿ. ಅದು ನೀವು ಮಾಡಿಲ್ಲ ಅಂತ ಹೇಳ್ತಲ್ಲ, ನನ್ಗೆ ಇಶ್ಯೂ ಗೊತ್ತಿದ್ದರಿಂದನೇ ನೋಡೋಣ ತೋರಿಸಿ ಅಂತ ಹೇಳಿದ್ದು. ನೀವು ಮಾಡಿದ್ರು ಒಂದೊಂದ್ಸತಿ ಆಗುತ್ತೆ, ಬಟ್ ನೆಕ್ಸ್ಟ್ ಟೈಮಿಂದ ಆಗಲ್ಲ. ಓಕೆನಾ? ಸೊ ಇನ್ಯಾರಿಗಾರು ಇದೇ ತರ ಏನಾದ್ರು ಡೌಟ್ಸ್ ಕ್ವೆಶನ್ಸ್ ಇದೆಯಪ್ಪ? ಸೊ ಇಮೇಲ್ ಬಂದ್ಮೇಲೆ ಒಂದ್ಸತಿ ಮೆಸೇಜ್ ಹಾಕ್ಬಿಡು ನಿಖಿಲ್ ನಂಗೆ. ಬರ್ಲಿಲ್ಲ ಅಂದ್ರೆ ನಾಳೆ ಫಸ್ಟ್ ಥಿಂಗ್ ಅದನ್ನೇ ಹೇಳು, ಏನ್ ಇಶ್ಯೂ ಆಗಿದೆ ಮತ್ತೆ ನೋಡು. ಇನ್ಯಾರಿಗಾದ್ರು ಡೌಟ್ ಇದೆಯಾ, ಕ್ವೆಶನ್ಸ್ ಇದೆಯಾ? ಪರ್ಫೆಕ್ಟ್. ಯಾರಿಗೂ ಡೌಟ್ ಇಲ್ಲ, ಕ್ವೆಶನ್ ಇಲ್ಲ ಅಂದ್ರೆ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀವಿ.